ನಮಸ್ಕಾರ ಸ್ನೇಹಿತರೆ, ಸಿ ಜಿ ಪಾಟೀಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿನ್ನೆ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊದಲಿಂದ ನಿನ್ನೆ 5 ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಸೊ ಇವತ್ತು 6th ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸಮಾಂತರ ಶ್ರೇಣಿಯ 22 ಪದಗಳವರೆಗಿನ ಮೊತ್ತವೇನು? ಇದರಲ್ಲಿ ಮೊತ್ತನ ಕೇಳಿದ್ದಾರೆ. ಸೊ ನೀವು ಮೊತ್ತದ ಮೇಲೆ ಕ್ವಶನ್ನ ಮಾಡ್ತಾ ಇದ್ದೀವಿ. ನೋಡಿ, ನಿಮ್ಗೆ ಏನು ಕೊಟ್ಟಿದ್ದಾರೆ? ಎ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? 8. ಸೊ ಡಿನ ಕಂಡುಹಿಡಿಬೇಕು ಅಂತ ಅಂದರೆ ಏನು ಮಾಡಬೇಕು ನಾವು? A2 - A1 ಅಂದರೆ 3 - 8 ಅಂದಾಗ -5. ಡಿ ಈಕ್ವಲ್ ಟು ಎಷ್ಟು ಬಂತು? -5 ಬಂತು. ಓಕೆನಾ? ಎನ್ ಕೊಟ್ಟಿದ್ದಾರೆ 22 ಪದಗಳು ಅಂತ. ಸೊ ಇವಾಗ 22 ಪದಗಳವರೆಗಿನ ಮೊತ್ತ ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಏನಿದೆ? SN = n/2 2a + n - 1 × d. ಸರಿನಾ? ಇದನ್ನು ಅಪ್ಲೈ ಮಾಡ್ತಾ ಬರೋಣ. n = ಎಷ್ಟಿದೆ? 22/2 2 × 8 ಪ್ಲಸ್ 22 - 1 21 × -5. ಓಕೆನಾ? ಇವಾಗ 2 1 2 11 ಬರುತ್ತೆ. 11 8 2 16 ಮೈನಸ್ 21 5 105 ಆಯಿತು. ಸರಿನಾ? ಇವಾಗ ಇದರಲ್ಲಿ 16 ಕಳಿಬೇಕು. 11 × 105ರಲ್ಲಿ 16 ಕಳೆದಾಗ 89 969. S22 = 969 ಬಂತು. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೆಕೆಂಡ್ ಕ್ವಶನ್ ನೋಡಿ. ಇದು ಒಂದು ಸಮಾಂತರ ಶ್ರೇಣಿಯ ಮೊದಲ 14 ಪದಗಳ ಮೊತ್ತ ಅಂದರೆ S14 ಕೊಟ್ಟಿದ್ದಾರೆ. ಮೊದಲ 14 ಪದಗಳ ಮೊತ್ತ 1050. ಆದರೆ ಅದರ ಮೊದಲನೇ ಪದ ಅಂದರೆ ಎ ಕೊಟ್ಟಿದ್ದಾರೆ 10. ಆದರೆ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಮಾಡೋಣ. ಇವಾಗ ಸಮಾಂತರ ಶ್ರೇಣಿಯ ಮೊದಲ 14 ಪದಗಳ ಮೊತ್ತ ಅಂದರೆ S14 = ಎಷ್ಟು ಬಂತು? 1050. ಸೊ ಎ = ಎಷ್ಟಿದೆ? 10 ಇದೆ. ನಮಗೆ S20 ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಇವಾಗ S14 = ಇಷ್ಟು ಅಂತಂದರೆ ನಾವು ಇದನ್ನು ಫಾರ್ಮುಲಾವನ್ನು ಹಾಕೋಣ. SN = n/2 2a + n - 1 × d. ಸರಿನಾ? ಇವಾಗ SN ನಮ್ಗೆ ಕೊಟ್ಟಿದ್ದಾರೆ 1050. n ನಮ್ಗೆ ಗೊತ್ತಿದೆ 14/2 × 2 × 10. n ನಮಗೆ ಗೊತ್ತಿದೆ 13 + 13 ಡಿ ನಮಗೆ ಗೊತ್ತಿಲ್ಲ. ಸೊ ಇದು ಹಾಗೆ ಇರಲಿ. 2 1 2 7 ಬಂತು. 1050 = 7 × 20 + 13 ಡಿ. 7 ಈ ಕಡೆ ಡಿವೈಡ್ ಆಗುತ್ತೆ. ಇವಾಗ 1050 / 7 ಅಂತಂದರೆ ಎಷ್ಟಾಗುತ್ತೆ? ಇಲ್ಲಿ ಮಾಡಿ. 1050 / 7 ಅಂತಂದರೆ ಅಂದರೆ 7 7 ಅಲ್ಲಿ 35 150 ಬಂತು. 150. ಸರಿನಾ? 150 - 20 ಈ ಕಡೆ ತೊಗೊಂಬರ್ತಾ ಇದ್ದೀನಿ. = 13 ಡಿ. 130 = 13 ಡಿ ಆಯಿತು. ಡಿ = ಎಷ್ಟಾಗುತ್ತೆ? 130 / 13 ಅಂತಂದರೆ 10 ಬರುತ್ತೆ. ಸರಿನಾ? ಡಿ = ಸಿಕ್ತು ನಮಗೆ. ಇವಾಗ ನಮಗೆ 20ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ಲ. SN = n/2 2a + n - 1 × d. ಇದರಲ್ಲಿ ಹಾಕೋಣ. 20 / 2 2 × 10 ಪ್ಲಸ್ 20 ಅಂದರೆ 19 19 × ಡಿ ಎಷ್ಟಿದೆ? 10. ಓಕೆನಾ? ಇಲ್ಲಿ 10 ಬಂತು. 10 20 + 190 = 10 × 210. ಸೊ 2100 ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5, ಕೊನೆಯ ಪದ 45 ಮತ್ತು ಮೊತ್ತ 400. ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ. ಎನ್ ಮತ್ತು ಡಿನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದನ್ನು ನೋಡಿ, ಕೊಟ್ಟಿರೋಂಥ ಸಂಖ್ಯೆಗಳನ್ನು ಫಸ್ಟ್ ಬರ್ಕೋತಾ ಇದ್ದೀನಿ. ಏನು ಕೊಟ್ಟಿದ್ದಾರೆ? ಫಸ್ಟ್ ಎ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಕೊಟ್ಟಿದ್ದಾರೆ. A = 5, L = 45 ಅಂತ ಕೊಟ್ಟಿದ್ದಾರೆ. ಮತ್ತು ಮೊತ್ತ SN = 400 ಅಂತ ಕೊಟ್ಟಿದ್ದಾರೆ. ಆದರೆ ಅದರ ಪದಗಳ ಸಂಖ್ಯೆ n ಕಂಡುಹಿಡಿಬೇಕು.
ಎನ್ ಕಂಡು ಹಿಡಿದ್ರೆ ನಮಗೆ ಮುಂದೆ ಬರುತ್ತೆ. ಡಿ ನಮಗೆ ಗೊತ್ತಿಲ್ಲ. ಸೊ ಇವಾಗ ಫಾರ್ಮುಲಾ ಹಾಕೋಣ. ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಕೊಟ್ಟಾಗ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಏನಿದೆ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಎ ಪ್ಲಸ್ ಎಲ್. ಅಂದರೆ ಮೊದಲ ಮತ್ತು ಕೊನೆಯ ಸಂಖ್ಯೆ ಕೊಟ್ಟಾಗ ಎನ್ ಈಕ್ವಲ್ ಟು ನಮಗೆ ಗೊತ್ತಿಲ್ಲ. ಸೊ ಎನ್ನ ಹಾಗೆ ಇಟ್ಕೊಳ್ಳೋಣ. ಎನ್ ಡಿವೈಡೆಡ್ ಬೈ 2 ಇದು ಎಸ್ ಎನ್ ಕೊಟ್ಟಿದ್ದಾರೆ 400 ಅಂತ, ಪ್ಲಸ್ ಎ 5 ಪ್ಲಸ್ 45. ಓಕೆನಾ. ಇವಾಗ ಇದು ಈ ಕಡೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. 800 ಇಂಟು 50 ಎನ್. ಎನ್ ಈಸ್ ಈಕ್ವಲ್ ಟು 800 ಡಿವೈಡೆಡ್ ಬೈ 50 ಅಂತಂದರೆ ಕ್ಯಾನ್ಸಲ್, 0 0 ಕ್ಯಾನ್ಸಲ್ ಆಗುತ್ತೆ. 5 1 5, 5 6 30. ಸರಿನಾ. ಅಂದರೆ 16 ಬಂತು. ಎನ್ ಈಸ್ ಈಕ್ವಲ್ ಟು 16 ಆಯಿತು. ಓಕೆನಾ. ಎನ್ 16 ಆದರೆ ಇವಾಗ ನಮಗೆ ಒಂದು ಸಂಖ್ಯೆ ಕಂಡುಹಿಡಿದ್ವಿ. ಇವಾಗ ನಾವು ಸಾಮಾನ್ಯ ವ್ಯತ್ಯಾಸ ಡಿನ ನಾವು ಕಂಡುಹಿಡಿಬೇಕು. ಸೊ ಎನ್ ಈಸ್ ಈಕ್ವಲ್ ಟು 16 ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನಮಗೆ ಇದು ಎ ಎಷ್ಟಿದೆ 5, ಕೊನೆಯ ಪದ ನಮ್ಗೆ ಗೊತ್ತಿರೋದ್ರಿಂದ 45 ಪ್ಲಸ್ ಎನ್ ಅಂದರೆ 16 ಅಂದರೆ 15 ಡಿ ಆಯಿತು. ಓಕೆನಾ. ಡಿನೇ ಕಂಡುಹಿಡಿಬೇಕಾಗಿರೋದು. ಇದು ಈ ಕಡೆ ಮೈನಸ್ ಬಂದರೆ ಎಷ್ಟಾಗುತ್ತೆ 40 ಆಗುತ್ತೆ. ಈಸ್ ಈಕ್ವಲ್ ಟು 15 ಡಿ. ಡಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 40 ಡಿವೈಡೆಡ್ ಬೈ 15. ಇವಾಗ 5 3 15, 5 8 40. ಸೊ 8 ಡಿವೈಡೆಡ್ ಬೈ 3. ಹಾಗಾದರೆ ಡಿ ಎಷ್ಟಾಯಿತು 8 ಡಿವೈಡೆಡ್ ಬೈ 3. ಓಕೆ. ನಮ್ಗೆ ಅವ್ರು ಕಂಡುಹಿಡಿಬೇಕಂತ ಹೇಳಿರೋದು ಎನ್ ಮತ್ತು ಡಿನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಸೊ 16 ಮತ್ತು 8 ಬೈ 3 ಆಯಿತು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9. ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಡಿ ಕೊಟ್ಟಿದ್ದಾನೆ. ಸೊ ಇವಾಗ ಫಸ್ಟ್ ಏನು ಕೊಟ್ಟಿದ್ದಾನೆ, ಡಿನೂ ಕೊಟ್ಟಿದ್ದಾನೆ ಮತ್ತು ಕೊನೆಯ ಸಂಖ್ಯೆನೂ ಸಿಕ್ಕಿದೆ. ಸೊ ಅವಾಗ ಹಾಗಾದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನು ಮಾಡಿ. ಫಸ್ಟ್ ನಾವು ಎನ್ನನ್ನು ಕಂಡುಹಿಡ್ಕೊಳ್ಳೋಣ. ಎನ್ ಕಂಡುಹಿಡ್ಕೋಬೇಕು ಅಂದರೆ ಏನು ಫಾರ್ಮುಲಾ ಹಾಕೋಣ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆನಾ. ಎ ನಮ್ಗೆ ಆಲ್ರೆಡಿ ಗೊತ್ತಿದೆ. ಎ ಎಷ್ಟಿದೆ ನಮ್ಮ ಹತ್ರ 17 ಇದೆ. ಸೊ ಎ ಎನ್ ಈಸ್ ಈಕ್ವಲ್ ಟು ಎಷ್ಟಿದೆ 350 ಇದೆ. ಆಮೇಲೆ ಡಿ ಈಸ್ ಈಕ್ವಲ್ ಟು ಎಷ್ಟು 9. ಓಕೆನಾ. ಎನ್ನ ನಾವು ಕಂಡುಹಿಡ್ಕೋಬೇಕಾಗಿರೋದ್ರಿಂದ ಅದನ್ನು ಮಾಡೋಣ. 350 ಈಸ್ ಈಕ್ವಲ್ ಟು 17 ಪ್ಲಸ್ ಎನ್ ಮೈನಸ್ 1 ಇಂಟು 9. ಇವಾಗ 350 ಮೈನಸ್ 17 ಮೈನಸ್ 9 ಈಸ್ ಈಕ್ವಲ್ ಟು, ಸಾರಿ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಪ್ಲಸ್ 9 ಈಸ್ ಈಕ್ವಲ್ ಟು 9n. ಓಕೆನಾ. ನಾನು ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. 350 ಮೈನಸ್ 17 ಅಂದರೆ 333 ಆಗುತ್ತೆ. ಪ್ಲಸ್ 9 ಕೂಡಿಸ್ಕೊಂಡ್ರೆ 342 ಆಯಿತು. ಈಕ್ವಲ್ ಟು 9n. ಎನ್ ಈಸ್ ಈಕ್ವಲ್ ಟು 342 ಡಿವೈಡೆಡ್ ಬೈ 9 ತೊಗೊಂಡ್ರೆ 9 27 ಆಗುತ್ತೆ. 9 8 72 38. ಹಾಗಾದರೆ ಎನ್ ಈಸ್ ಈಕ್ವಲ್ ಟು ಎಷ್ಟಾಯಿತು 38 ಬಂತು. ಓಕೆನಾ. ಇವಾಗ ಎನ್ ಈಕ್ವಲ್ ಟು ಮಾಡಿದ್ವಿ ನಾವು. ಆಮೇಲೆ ಏನು ಕೇಳಿದ್ದಾರೆ, ಅದು ಎನ್ ಪದಗಳ ಸಂಖ್ಯೆ ಆಯಿತು, ಅವುಗಳ ಮೊತ್ತ ಕೇಳಿದ್ದಾರೆ. ಸೊ ಮೊತ್ತ ಅಂತಂದರೆ ಎಸ್ ಎನ್ ಹಾಕೋಬೇಕು ನಾವು. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2. ನಮಗೆ ಫಸ್ಟ್ ಮತ್ತು ಕೊನೆ ಪದ ಗೊತ್ತಿರೋದ್ರಿಂದ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಎನ್ ಎಷ್ಟಾಯಿತು 38 ಡಿವೈಡೆಡ್ ಬೈ 2. ಎ ಪದ ನಮ್ಗೆ ಗೊತ್ತಿದೆ 17 ಮತ್ತು ಕೊನೆ ಪದ ನಮ್ಗೆ ಗೊತ್ತಿದೆ 350. ಸೊ 2 1 19 8 ಕೂಡಿಸಿದಾಗ ಎಷ್ಟಾಗುತ್ತೆ 367. ಓಕೆ. ಎಸ್ ಎನ್ ಈಗ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, ಎಸ್ ಎನ್ ಈಸ್ ಈಕ್ವಲ್ ಟು 19 ಇಂಟು 367 ಮಾಡಿದ್ರೆ 6973 ಆಗುತ್ತೆ. ಸೊ ಎಸ್ ಎನ್ ಕಂಡುಹಿಡಿಯಿದರೆ ಎಷ್ಟು ಬಂತು 6973 ಬಂತು. ಓಕೆನಾ. ನೆಕ್ಸ್ಟ್ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 18 ಆದರೆ ಅದರ 51 ಪದಗಳವರೆಗಿನ ಮೊತ್ತವೇನು? ಇದರಲ್ಲಿ ಸ್ವಲ್ಪ ಕ್ವಶನ್ ಯಾವ ಥರ ಟ್ರಿಕ್ಕಿ ಮಾಡಿದ್ದಾರೆ ನೋಡಿ. ಮೊದಲನೇ ಪದ ಕೊಡ್ತಾ ಇದ್ರು ನಮಗೆ ಡೈರೆಕ್ಟ್ ಸಿಗ್ತಾ ಇತ್ತು ಎ ಸಿಗ್ತಾ ಇತ್ತು. ಸೊ ಇಲ್ಲಿ ಅವರು 2ನೇ ಪದ ಮತ್ತು 3ನೇ ಪದ ಕೊಟ್ಟಿದ್ದಾರೆ. ಸೊ ಅವಾಗ ನಾವು ಏನ ಕಂಡು ಹಿಡ್ಕೋಬೇಕಾಗತ್ತೆ, ಅದರಿಂದ ನಾವು ಆಮೇಲೆ ಮಾಡಬೇಕು. ಓಕೆನಾ. ಇವಾಗ ಅಂತ ಬರ್ಕೊತೀನಿ ಏನು ಕೊಟ್ಟಿದ್ದಾರೆ ಅಂತ. ಇವಾಗ
A2 ಕೊಟ್ಟಿದ್ದಾರೆ 14 ಅಂತ, ಆಮೇಲೆ A3 ಕೊಟ್ಟಿದ್ದಾರೆ 18 ಅಂತ. ನಮಗೆ ಡಿ ಕಂಡು ಹಿಡ್ಕೋಬೇಕಂದ್ರೆ ನಾವೇನು ಮಾಡ್ತೀವಿ, A3 ಮೈನಸ್ A2 ಮೈನಸ್ A1 ಮಾಡ್ತೀವಿ. ಸೊ ನಾವು ಡಿ ಮಾಡಬೇಕು ಅಂತಂದರೆ ಏನು, A3 ಮೈನಸ್ A2 ಮಾಡಿದ್ರೆ 18 ಮೈನಸ್ 14 ಮಾಡಿದಾಗ 4. ಹಾಗಾದರೆ ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು, 4 ಬಂತು. ಓಕೆನಾ. ಇವಾಗ ನಾವು ಎನ ಕಂಡುಹಿಡ್ಕೋಬೇಕು. A1 ಅಂತಂದರೆ ಏನು, ಎ ಕಂಡುಹಿಡ್ಕೋಬೇಕು ಅಂದರೆ A2 ಈಸ್ ಈಕ್ವಲ್ ಟು, A2 ಬೇಕು ಅಂದರೆ ನಾವೇನು ಮಾಡ್ತೀವಿ, A ಪ್ಲಸ್ ಡಿ ಅಂತ ಮಾಡ್ತೀವಿ. ಅವಾಗ ನಮ್ಗೆ A2 ಬರುತ್ತೆ. A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್ 3D ಈ ಥರ ಮಾಡ್ತಾ ಹೋದಾಗ ನಮಗೆ ಮುಂದಿನ ಸಂಖ್ಯೆ ಸಿಗ್ತಾ ಹೋಗುತ್ತೆ. ಇವಾಗ ನಮ್ಗೆ A2 ಗೊತ್ತಿದೆ 14, ಎ ಗೊತ್ತಿಲ್ಲ, ಸೊ ಹಾಗೆ ಹೇಳಿ. ಡಿ ನಮಗೆ ಗೊತ್ತಿದೆಯಲ್ಲ 4 ಇಲ್ಲಿ ಮಾಡಿ. ಹಾಗಾದಾಗ ಎ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದು ಈ ಕಡೆ ಮೈನಸ್ ಆಗುತ್ತೆ, ಎ ಇಸ್ ಈಕ್ವಲ್ ಟು 10. ಓಕೆನಾ, ನಮಗೆ ಇದು ಸಿಕ್ತು. ಇವಾಗ ನಮಗೆ 51 ಪದಗಳವರೆಗಿನ ಮೊತ್ತ ಬೇಕಾಗಿದೆ. ಸೊ ಇವಾಗ ನಾವು ಫಾರ್ಮುಲಾದಲ್ಲಿ ಹಾಕೋಣ. SN ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆನಾ. n 51 ಡಿವೈಡೆಡ್ ಬೈ 2, ಇದು 2 ಇಂಟು 10 ಪ್ಲಸ್ 50 ಇಂಟು 4. 51 ಡಿವೈಡ್ ಬೈ 2 20 ಪ್ಲಸ್ 200. ಇವಾಗ 51 ಡಿವೈಡೆಡ್ ಬೈ 2 ಇಂಟು ಎಷ್ಟಾಗುತ್ತೆ, 220 ಆಗುತ್ತೆ. 2 ಒಂದಲೇ 2, 1 2 1 ಇದು ಟೋಟಲ್ ಎಷ್ಟಾಯಿತು ಹಾಗಾದರೆ 110 ಇಂಟು 51 ಅಂದರೆ ಗುಣಾಕಾರ ಮಾಡಿದಾಗ 5610. SN ಈಸ್ ಈಕ್ವಲ್ ಟು ಎಷ್ಟು ಬಂತು, 5610 ಬಂತು. ಓಕೆನಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ 49. 7 ಪದಗಳವರೆಗಿನ ಮೊತ್ತ ಎಷ್ಟಾಗಿದೆ, 49 ಆಗಿದೆ. ಮತ್ತು 17 ಪದಗಳವರೆಗಿನ ಮೊತ್ತ 280. ಆದರೆ ಮೊದಲ n ಪದಗಳವರೆಗಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನು ಮಾಡೋಣ. ಇವಾಗ ನಮಗೆ ಕೊಟ್ಟಿರೋದೇನು, ಮೊದಲ 7 ಪದಗಳವರೆಗಿನ. S7 ಈಸ್ ಈಕ್ವಲ್ ಟು 49 ಅಂತ ಕೊಟ್ಟಿದ್ದಾರೆ. S17 ಈಸ್ ಈಕ್ವಲ್ ಟು 289 ಅಂತ ಕೊಟ್ಟಿದ್ದಾರೆ. ಓಕೆನಾ. ಇವಾಗ ನಾವು S7 ಬರ್ಕೋಣ. S7 ಈಸ್ ಈಕ್ವಲ್ ಟು n/2 ಅಂತಂದರೆ 7/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ 7 ಮೈನಸ್ 1 ಅಂದರೆ 6D. ಓಕೆನಾ, ಡೈರೆಕ್ಟ್ ಬರಿತಾ ಇದ್ದೀನಿ. ಇವಾಗ 7/2 2a ಪ್ಲಸ್ 2d. ಈಗ 7 ಡಿವೈಡೆಡ್ ಬೈ 2 ಆಯ್ತು. 2ರಲ್ಲಿ ಕಾಮನ್ ಏನಿದೆ, 2 ಕಾಮನ್ ಇದೆ. 2 ಹೊರಗಡೆ ತೆಗೆದ್ರೆ a ಪ್ಲಸ್ 3d ಬಂತು. ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ S7 ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಇದನ್ನು ಬರ್ಕೊತೀನಿ. ಸಾರಿ, ಬರ್ಕೊಂಡಿರಲಿಲ್ಲ. 49 7 ಆಫ್ a ಪ್ಲಸ್ 3d ಆಯಿತು. 7 ಒಂದಲೇ 7 7. ಹಾಗಾದಾಗ 7 ಈಕ್ವಲ್ ಟು a ಪ್ಲಸ್ 3d. ಇದು ಇಕ್ವೇಷನ್ 1 ಅಂತ ಬರ್ಕೋಣ. ಓಕೆನಾ. ಸೇಮ್ ಇದೇ ಥರ ನಾವು S17 ಮಾಡೋಣ. S17 ಈಸ್ ಈಕ್ವಲ್ ಟು 17 ಡಿವೈಡೆಡ್ ಬೈ 2, ಇದು 2a ಪ್ಲಸ್ 17 ಮೈನಸ್ 1 ಅಂತಂದರೆ 16d. ಓಕೆನಾ. ಇವಾಗ ಇದು ನಮ್ಗೆ ಆಲ್ರೆಡಿ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು, 289 ಅಂತ. ಇವಾಗ 17 ಡಿವೈಡೆಡ್ ಬೈ 2, ಇಲ್ಲಿ 2 ಹೊರಗಡೆ ತೆಗಿತಾ ಇದ್ದೀನಿ, ಇಂಟು 2 ಹೊರಗಡೆ ತೆಗೆದಾಗ a ಪ್ಲಸ್ 8d ಉಳಿತು. ಓಕೆ, ಇದು ಕ್ಯಾನ್ಸಲ್ ಆಗೋಯ್ತು. ಇದು 17 ಒಂದಲೇ 17, ಸರಿ 17 17 19 ಹೋಗುತ್ತೆ. 17 ಒಂದಲೇ 17 ಒಂದಲೇ 17, 17 119. ಸೊ ಇವಾಗ 17 ಈಸ್ ಈಕ್ವಲ್ ಟು a ಪ್ಲಸ್ 8d ಬಂತು. ಇದು ಇಕ್ವೇಷನ್ 2. 1 ಮತ್ತು 2 ಇಕ್ವೇಷನಿಂದ ನಾವು ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕು. 17 ಈಸ್ ಈಕ್ವಲ್ ಟು a ಪ್ಲಸ್ 8d. ಇಲ್ಲಿ 7 ಈಸ್ ಈಕ್ವಲ್ ಟು a ಪ್ಲಸ್ 3d. ನಾವು ಮೈನಸ್ನ ಮಾಡಿದಾಗ ಇದು ಕ್ಯಾನ್ಸಲ್ ಆಗೋಯಿತು. ಇಲ್ಲಿ ಉಳಿದಿರೋದು ಎಷ್ಟು, 10 ಉಳಿತು. ಈಸ್ ಈಕ್ವಲ್ ಟು 5d ಆಯಿತು. ಸೊ ಇವಾಗ ನಮಗೇನು ಸಿಕ್ತು, d ಈಸ್ ಈಕ್ವಲ್ ಟು 10/5 ಅಂದರೆ d ಈಸ್ ಈಕ್ವಲ್ ಟು 2. d ಈಸ್ ಈಕ್ವಲ್ ಟು ನಮಗೇನು ಸಿಕ್ತು, 2 ಸಿಕ್ತು. ಓಕೆನಾ. d ಈಕ್ವಲ್ ಟು 2 ಬಂತು. ಅದಾದಮೇಲೆ ಮತ್ತು ಏನು ಕೇಳಿದ್ದಾರೆ, n ಪದಗಳವರೆಗಿನ ಮೊತ್ತ ಕೇಳಿದ್ದಾರೆ. ಸೊ ನಮ್ಗೆ ಇವಾಗ ಯಾವ್ದಾರ ಒಂದು ಇಕ್ವೇಷನ್ ಹಾಕಿದ್ರೆ ನಮಗೆ ಏನೂ ಸಿಗುತ್ತೆ. ಓಕೆನಾ. ಏನ ಇಕ್ವೇಷನಲ್ಲಿ ಹಾಕೋಣ. ಈಸ್ ಈಕ್ವಲ್ ಟು a ಪ್ಲಸ್ 3 ಇಂಟು 2 6 ಆಯಿತು. ಸೊ a ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 1. a ಈಸ್ ಈಕ್ವಲ್ ಟು 1 ಆಯಿತು. ಓಕೆನಾ. a ಈಸ್ ಈಕ್ವಲ್ ಟು 1 ಆದಾಗ ಮುಂದೆ ನಮಗೆ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೇಳಿರೋದ್ರಿಂದ ನಾವು SN ಈಸ್ ಈಕ್ವಲ್ ಟು
n/2 ಇಲ್ಲಿ 2 ಇಂಟು 1 ಎ ಅಂತಂದರೆ 1 ಬಂದಿದೆ 2 ಇಂಟು 1 ಪ್ಲಸ್ n-1 ಇಂಟು ಡಿ ನಮಗೆ ಎನ್ಗಳೇ ಕಂಡುಹಿಡಿ ಅಂದಿರೋದ್ರಿಂದ n-1 ಇಂಟು ಡಿ ಅಂದರೆ 2 ಇದೆ ಇಲ್ಲಿ n/2 ಈಕ್ವಲ್ ಟು 2 ಪ್ಲಸ್ 2n ಮೈನಸ್ 2 ಓಕೆನಾ. ಇದು 2 ಕ್ಯಾನ್ಸಲ್ ಆಗೋಯಿತು. n/2 ಇಂಟು 2n ಆಯಿತು. ಇದು 2 ಕ್ಯಾನ್ಸಲ್ ಆಗೋಯಿತು. n ಸ್ಕ್ವೇರ್. ಹಾಗಾದರೆ Sn ಇಸ್ ಈಕ್ವಲ್ ಟು ಏನಾಗುತ್ತೆ n ಸ್ಕ್ವೇರ್. ನೆಕ್ಸ್ಟ್ ಒನ್ ಲಾಸ್ಟ್ ಕ್ವಶನು. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ 6ರಿಂದ ಭಾಗಿಸಲ್ಪಡುವಂಥ ಮೊದಲ 40 ಧನ ಪೂರ್ಣಾಂಕಗಳು ಅಂತಂದರೆ ನಾವು ಈ ಕ್ವೆಶನ್ನ ಬರ್ತಾ ಹೋಗಬೇಕು. 6, 12, 18 ಡ್ಯಾಶ್ 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 ಆಗ್ತಾ ಹೋಗುತ್ತೆ. ಇದರಿಂದ ನಾವು ಮಾಡ್ಕೊಂಡು ಹೋಗಬೇಕು, ಸರಿನಾ. ಇವಾಗ Sn ಇಸ್ ಈಕ್ವಲ್ ಟು ಎ ನಮ್ಗೆ ಸಿಕ್ಕಿದೆ 6 ಅಂತ, ಡಿ ಸಿಕ್ಕಿದೆ ನಮಗೆ 6 ಅಂತ. ಸೊ Sn ಇಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಇವಾಗ ಎಷ್ಟು 40 ಅಂತ ಹೇಳಿದ್ದಾರೆ, 40 ಅಂತ ಬರ್ಕೊಳ್ಳೋಣ. n ಈಕ್ವಲ್ ಟು ಎಷ್ಟಾಗುತ್ತೆ 40/2 2 ಇಂಟು 6 12 ಪ್ಲಸ್ 40 ಮೈನಸ್ 1 39 ಇಂಟು ಡಿ ಎಷ್ಟಿದೆ 6 ಓಕೆನಾ. 2 ಅಂದರೆ 2 ಇಪ್ಪತ್ತಲೆ. ಸೊ 20 12 ಪ್ಲಸ್ 39 ಇಂಟು 6 ಅಂದರೆ 234 ಆಯಿತು. ಸೊ 20 ಇಂಟು 234 ಪ್ಲಸ್ 12 ಎಷ್ಟಾಗುತ್ತೆ 246 ಇಂಟು 20. ಸೊ 246 ಇಂಟು 20 ಅಂತಂದರೆ ಸೊ 4920 ಆಯಿತು. S40 ಇಸ್ ಈಕ್ವಲ್ ಟು 4920. ನಮ್ಮ ಕ್ಲಾಸ್ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ನೆಕ್ಸ್ಟ್ ನಿಮಗೆ ನನ್ನ ಕ್ಲಾಸು ಇದೇ ಥರ ಬೇಕು ಅಂತ ಹಾಗಿದ್ದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಮುಂದಿನ ಕ್ಲಾಸ್ ಮಾಡೋಕ್ಕೆ ನನಗೆ ಪ್ರೇರಣೆಯಾಗಿ ಸಿಗುತ್ತೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.